ನಮ್ಮ ಇಂಡಸ್ಟ್ರಿಯಿಂದನೂ ಒಂದು ಒಳ್ಳೆ ಪ್ಯಾನ್ ಇಂಡಿಯಾ ಮೂವಿ ಪಣ್ಲಮ್ಮ ಅಂತ ಕೇಳಿರ್ತಾರೆ. ಲೋಕೇಶ್ ಅವರು ಸರ್ ಪಣ್ಲಮ್ಮ ಅಂತೇಳಿ ಎಲ್ಲ ಇಂಡಸ್ಟ್ರಿಯಿಂದ ಒಬ್ಬೊಬ್ರು ಹೀರೋಗಳನ್ನ ತೊಗೊಂಡು ನೀನು 1,000-2,000 ಸಿನಿಮಾ ಖರ್ಚು ಮಾಡ್ತಾನೆ, ಆ ದುಡ್ಡಲ್ಲಿ ಝೂಡಿಯೋಗೆ ಹೋದರೆ ಒಂದು 5-6 ಜೊತೆ ಬಟ್ಟೆ ಬಂದಿರೋದು ಅಂತ ಉಗಿತಾ ಇರ್ತಾರೆ. ಅಲ್ಲೆಲ್ಲ ನಿಮ್ಮನ್ನು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ. ಬಾಳೆದೆಲೆ ಹಾಕ್ಬಿಟ್ಟು ವೆರೈಟಿ ಆಫ್ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಅದು ಇದು ಕುಲ್ಚಾ ಪಲ್ಚಾ ಅದು ಇದು ಅಂತ ಹಾಕಿ ನೀವು ಎಲ್ಲ ತಿಂತೀರಾ. ಬಟ್ ನಿಮಗೇನೋ ಒಂದು ಅಂದರೆ ಬಟ್ ನನಗೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಥರ ಆಯಿತು. ಎಲ್ಲದು ಇದೆ ಬಟ್ ಏನೋ ಅಂದರೆ ಇದು ಒನ್ ಟೈಮ್ ವಾಚಬಲ್ ಅವರೇಜ್ ಮೂವಿ ಅನ್ನೋ ಥರ ಫೀಲಿಂಗು. ಅದನ್ನು ನಾನೇ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅಂದರೆ ಫ್ಯಾಮಿಲಿ ಹೆಣ್ಮಕ್ಳುಗಳು ಬೆಳಗಿನ ಜಾವ 5 ಗಂಟೆ 6 ಗಂಟೆ ಅಂದರೆ ಅಷ್ಟು ಫ್ಯಾನ್ ಫಾಲೋಯಿಂಗು ರಜನಿ ಸರ್. ಸೊ ನಾನು ಈ ಸಿನಿಮಾ ನೋಡೋಕ್ಕೆ ಮುಖ್ಯ ಉದ್ದೇಶ ಬಂದು ಸೂಪರ್ ಸ್ಟಾರ್ ತಲೈವರ್ ರಜನಿಕಾಂತ್ ಅವರು 50 ಇಯರ್ಸು ಸಿನಿಮಾ ಇಂಡಸ್ಟ್ರಿಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಅವರಿಗೆ ಅಫ್ಕೋರ್ಸ್ 70+ ಏಜು. ರಜನಿ ಫ್ಯಾನ್ಸ್ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಆ ವೈಬ್ಸು ಆ ಆರಾನೇ ಬೇರೆ ಇರುತ್ತೆ. ಈ ಸಿನಿಮಾದ ಡೈರೆಕ್ಟರ್ ಲೋಕೇಶ್ ಅವರು ಈಸ್ ಅ ಫಾದರ್ ಆಫ್ ನಾನ್ ಲೀನಿಯರ್ ಸ್ಟೋರಿ ನರೇಷನ್. ಮತ್ತು ಹೀರೋನ ಅವ್ರು ತೋರಿಸೋ ರೀತಿ ತುಂಬ ಫ್ರೆಶ್ ಆಗಿ ಫೀಲ್ ಆಗುತ್ತೆ.